ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜೂನ್ 25, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಲಾ ಎಕ್ಸ್ ಶಿಕ್ಷಾ ಅನ್ನುವಂತಹ ಒಂದು ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೆಸ್ಟ್ ಸೀರೀಸ್ ನಡಿನಲ್ಲಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ, ಮೇನ್ಸ್ಗೆ ಸಂಬಂಧಪಟ್ಟಂತೆ ಇಂಟಿಗ್ರೇಟೆಡ್ ಆಗಿ ಒಂದು ಕಾಂಪ್ರಿಹೆನ್ಸಿವ್ ಶೆಡ್ಯೂಲನ್ನು ಪ್ರಿಪೇರ್ ಮಾಡಿದ್ದಾರೆ. ಇದು ಇಯರ್ ಲಾಂಗ್ ಇರ್ತಕ್ಕಂಥ ಒಂದು ಟೆಸ್ಟ್ ಸೀರೀಸು. ಇದರಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮು ಸಹ ನಿಮಗೆ ಸಿಕ್ಕುತ್ತೆ. ಸೊ ಈ ಒಂದು ಶೆಡ್ಯೂಲ್ಗೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬೇಕಾದರೂ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬಹುದಾಗಿದೆ. ಅಥವಾ ನಿಮಗೆ ಪರ್ಟಿಕ್ಯುಲರ್ ಆಗಿ ಶೆಡ್ಯೂಲ್ ಏನಾದರೂ ಬೇಕಿದ್ದರೆ ಅಥವಾ ರಿಜಿಸ್ಟ್ರೇಷನ್ ಮಾಡಬೇಕಾಗಿದ್ರೆ ಇಲ್ಲಿರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ರಿಜಿಸ್ಟರ್ ಆಗಬಹುದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, US ಸುಪ್ರೀಂ ಕೋರ್ಟ್ ಓವರ್ಟರ್ನ್ಸ್ ಅಬಾರ್ಷನ್ ರೈಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ನಡಿನಲ್ಲಿ ಇಂಡಿಯನ್ ಡಯಾಸ್ಪೋರಾ ಸಬ್ ಟಾಪಿಕ್ಕು ಸಹ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆರ್ಟಿಕಲಲ್ಲಿ ಇರ್ತಕ್ಕಂಥ ಇಶ್ಯೂ ಏನಿದೆಯಲ್ಲ, ನಾವು ಎಥಿಕ್ಸ್ ಪೇಪರಲ್ಲೂ ಸಹ ಈಸಿಯಾಗಿ ಬಳಕೆ ಮಾಡ್ಕೋಬೋದು. ಯಾವ ರೀತಿಯಾಗಿ ಇಲ್ಲಿ ವುಮನ್ ರೈಟ್ಗೆ ಸಂಬಂಧಪಟ್ಟಂತೆ ಅಥವಾ ಅಬಾರ್ಷನ್ಗೆ ಸಂಬಂಧಪಟ್ಟಂತೆ ಡೈಲೆಮ್ಮಾ ಇದೆ. ಸೊ ಈ ರೀತಿಯಾದಂಥ ಕನ್ಸರ್ನ್ಸ್ಗಳನ್ನು ಸಹ ನಾವು ಈಸಿಯಾಗಿ ಆನ್ಸರ್ಗಳಲ್ಲಿ ಬಳಕೆ ಮಾಡ್ಕೋಬೋದು. ಈ ಒಂದು ಕೇಸನ್ನು ಸಹ ನಾವು ಸ್ಟ್ಯಾಂಡರ್ಡ್ ಆಗಿ ಕನ್ಸಿಡರ್ ಮಾಡಬಹುದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತ ನೋಡೋದಾದರೆ, US ಸುಪ್ರೀಂ ಕೋರ್ಟು ಇವತ್ತು ಅಬಾರ್ಷನ್ ರೈಟನ್ನು ಅಬಾಲಿಷ್ ಮಾಡ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು? ಕೆಲವೊಂದಿಷ್ಟು ರೀಸನ್ಸ್ಗಳ ಆಧಾರದ ಮೇಲೆ ಇವರು ಅಬಾಲಿಷನನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಮೊದಲು ಈ ಒಂದು ಅಬಾರ್ಷನ್ ರೈಟನ್ನು ಕೊಡಲಾಗುತ್ತೆ. ಸೊ ಈ ಒಂದು ಅಬಾರ್ಷನ್ ರೈಟ್ಗೆ ಸಪೋರ್ಟ್ ಆಗುವಂತೆ ಒಂದು ಕೇಸನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಾಯ್ ವರ್ಸಸ್ ವೇಡ್ ಕೇಸ್ 1973. ಈ ಒಂದು ಕೇಸಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದಿಷ್ಟು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ಸಲ್ಲಿ, ಅಂದರೆ ಮಹಿಳೆಗೆ ಏನಾದರೂ ತೊಂದರೆ ಇದ್ದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಎಕ್ಸೆಪ್ಷನ್ ಆಗಿ ಕನ್ಸಿಡರ್ ಮಾಡಬೇಕು. ಆ ಒಂದು ಟೈಮಲ್ಲಿ ನಾವು ಈ ಒಂದು ಅಬಾರ್ಷನನ್ನು ರೈಟ್ ಆಗಿ ಕನ್ಸಿಡರ್ ಮಾಡಬಹುದು. ಇದರಲ್ಲಿ ರಾಯ್ ಅಂತಕ್ಕಂಥ ಒಬ್ಬ ಮಹಿಳೆ 5 ಮಂತ್ ಪ್ರೆಗ್ನೆಂಟ್ ಇದ್ದಾಗ ಅವ್ರು ಏನು ಮಾಡಿರ್ತಾರೆ, ಅಬಾರ್ಷನನ್ನು ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಈ ಒಂದು ಕೇಸನ್ನು ನಾವು ನೋಡ್ಬೋದು. ಇಲ್ಲಿ ಬ್ಯಾನನ್ನು ಮಾಡಿರ್ತಾರೆ ಅಬಾರ್ಷನನ್ನು, ಆದರೆ ಎಕ್ಸೆಪ್ಷನ್ ಕೇಸಸನ್ನು ಕನ್ಸಿಡರ್ ಮಾಡೋದನ್ನು ನಾವು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ 1973ನಲ್ಲಿ ಇದನ್ನು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಆದರೆ ಒಂದು ಫೀಟಲ್ ವಯಾಬಿಲಿಟಿ ಅಂತಕ್ಕಂಥ ಒಂದು ಕಂಡೀಷನನ್ನು ಕನ್ಸಿಡರ್ ಮಾಡ್ತಾರೆ. ಫೀಟಲ್ ವಯಾಬಿಲಿಟಿ ಅಂತಂದರೆ, ಯಾವಾಗ ಫೀಟಸ್ಸು ಊಂಬಲ್ಲಿ ಅಂದರೆ ಗರ್ಭದಲ್ಲಿ ಇರುತ್ತಲ್ಲ, 24 to 28 ವೀಕ್ಸ್ಗಿನೂ ಬಿಫೋರ್ ಇರುತ್ತೆ. ಅಂದರೆ ಈ ಒಂದು ಫೀಟಲ್ ವಯಾಬಿಲಿಟಿ ಅಂತಂದರೆ ಅದು ಕೇವಲ ಊಂಬಲ್ಲಿ ಇದ್ದಾಗ ಮಾತ್ರ ಸರ್ವೈವ್ ಆಗುತ್ತೆ. ಹೊರಗಡೆ ಬಂದಾಗ ಅಥವಾ ಔಟ್ಸೈಡ್ ದ ಬಾಡಿ ಇರ್ತಕ್ಕಂಥ ಒಂದು ಕಂಡೀಷನಲ್ಲಿ ಅದು ಸರ್ವೈವ್ ಆಗಲ್ಲ. ಸೊ 24 to 28 ವೀಕ್ಸ್ ಏನಿರುತ್ತಲ್ಲ, ಅಲ್ಲಿ ತನಕ ಅದು ಊಂಬಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಒಂದು ಕಂಡೀಷನ್ ಇರುತ್ತೆ. 28 ವೀಕ್ಸ್ ಆದಮೇಲೆ ಅದು ಊಂಬಿಂದ ಹೊರಗಡೆ ಬಂದ್ರೂ ಸಹ ಸರ್ವೈವ್ ಆಗ್ತಕ್ಕಂಥ ಒಂದು ಸಿಚುವೇಶನ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಇದನ್ನು ಫೀಟಲ್ ವಯಾಬಿಲಿಟಿ ಅಂತ ಕರಿತೀವಿ. ಅಂದರೆ ಕೇವಲ ಊಂಬಲ್ಲಿ ಮಾತ್ರ ಅದರ ಒಂದು ಬೆಳವಣಿಗೆ ನಡೀತಾ ಇರುತ್ತೆ, ಹೊರಗಡೆ ಬಂದರೆ ಅದು ಸರ್ವೈವ್ ಆಗ್ತಾ ಇರೋದಿಲ್ಲ. ಆ ಒಂದು ಕಂಡೀಷನಲ್ಲಿ ಮಾತ್ರ ಇವತ್ತು ಅಬಾರ್ಷನನ್ನು ಮಾಡ್ಕೋಬೋದು. ಅಂದರೆ 28 ವೀಕ್ಸ್ ಆದಮೇಲೆ ಆ ಒಂದು ಅಬಾರ್ಷನ್ ಕಂಡೀಷನನ್ನು ನಾವು ಕ್ರಿಯೇಟ್ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಫೀಟಲ್ ವಯಾಬಿಲಿಟಿಯನ್ನು ಲಿಮಿಟೇಷನ್ ಮಾಡೋದ್ರ ಮುಖಾಂತರ ಅಬಾರ್ಷನ್ ರೈಟನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಮದರ್ನ ಒಂದು ಎಂಡೇಂಜರ್ಡ್ ಕಂಡೀಷನ್, ಅವರ ಒಂದು ಹೆಲ್ತ್ ಕಂಡೀಷನ್ನ ಆಧಾರದ ಮೇಲೆ ಈ ಒಂದು ರೈಟನ್ನು ಈ ಮೊದಲು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಇವಾಗಿರ್ತಕ್ಕಂಥ ಒಂದು ಡಿಬೇಟ್ ಯಾವ ರೀತಿಯಾಗಿದೆ, ಇಲ್ಲಿ 2 ರೀತಿಯಾದಂಥ ಡಿಬೇಟನ್ನು ಅಥವಾ ಕನ್ಸರ್ನನ್ನು ನಾವು ನೋಡ್ಬೋದು. ಒಂದು, ವುಮನ್ನ ಒಂದು ಚಾಯ್ಸನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಸೊ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡುವಂಥದ್ದು ಒಂದು ಮಹಿಳೆಯ ಹಕ್ಕಾಗಿ ಕನ್ಸಿಡರ್ ಮಾಡೋದು ಒಂದು ಪಾಯಿಂಟ್. ಆದರೆ ಇನ್ನೊಂದು ಪಾಯಿಂಟ್ ಅಡಿನಲ್ಲಿ ಇವಾಗ ಫೀಟಸ್ನ ಒಂದು ಲೈಫ್ ಸೇವ್ ಮಾಡೋದು ಸಹ ಹ್ಯುಮ್ಯಾನಿಟಿಗೆ ತಕ್ಕಂತೆ ನಾವು ಕನ್ಸಿಡರ್ ಮಾಡಿದಾಗ ಒಂದು ಲೀಗಲ್ ಪ್ರೊಟೆಕ್ಷನ್ ಅವಶ್ಯಕತೆ ಇದೆ ಅನ್ನುವಂಥದ್ದು ಇನ್ನೊಂದು ವಾದವಾಗುತ್ತೆ. ಸೊ 2 ಕನ್ಸರ್ನು ಇಂಪಾರ್ಟೆಂಟು. ಒಂದು ಮದರ್ನ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಮದರ್ನ ರೈಟನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಇನ್ನೊಂದೆಡೆಗೆ ಇವಾಗ ಹ್ಯುಮ್ಯಾನಿಟಿ ಕನ್ಸರ್ನ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ಫೀಟಸ್ನ ಒಂದು ಲೈಫ್ ಸೇವಿಂಗ್ ಕಂಡೀಷನು ಸಹ ಇಂಪಾರ್ಟೆಂಟ್ ಅನ್ನುವಂಥದ್ದು. ಈ ಒಂದು ಜಡ್ಜ್ಮೆಂಟನ್ನು ಇವಾಗ ಓವರ್ ರೂಲ್ ಮಾಡೋದಾಗಲಿ ಅಥವಾ ಓವರ್ ಟರ್ನ್ ಮಾಡೋದಾಗಲಿ ಒಂದು ಕಂಡೀಷನನ್ನು ಅಥವಾ ಅಬಾಲಿಷನ್ ಕಂಡೀಷನನ್ನು ನಾವು ನೋಡ್ತಾ ಇದ್ದೀವಿ ಅಂತಂದಾಗ, ಇಲ್ಲಿ ಕೆಲವೊಂದಿಷ್ಟು ರೀಸನ್ಸನ್ನು ಇವತ್ತು ಸುಪ್ರೀಂ ಕೋರ್ಟು ಕನ್ಸಿಡರ್ ಮಾಡಿದೆ. ಯಾವ ರೀತಿಯಾದಂಥ ಕನ್ಸರ್ನ್ಸನ್ನು ಹೇಳ್ಬೋದು ಅಂತಂದರೆ, ಇವಾಗ ಫೀಟಸ್ಸು 20 ವೀಕ್ಸ್ ಕ್ರಾಸ್ ಆದಮೇಲೆ ಆ ಒಂದು ಫೀಟಸ್ಗೆ ಅಬಾರ್ಷನ್ ಕಂಡೀಷನ್ ಬಂದಾಗ ಪೇನ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಅಬಾರ್ಷನನ್ನು 20 ವೀಕ್ಸ್ ಆದಮೇಲೆ ಮಾಡ್ಕೊಳ್ಳುವಾಗ ಆ ಒಂದು ಫೀಟಸ್ಗೆ ಪೇನ್ ಆಗ್ತಕ್ಕಂಥ ಒಂದು ಕಂಡೀಷನ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇವಾಗ ವುಮನ್ನು ಸಹ ಸಾಕಷ್ಟು ತೊಂದರೆಗಳನ್ನು ಅಬಾರ್ಷನ್ ಆದಮೇಲೆ ಫೇಸ್ ಮಾಡಲಾಗುತ್ತೆ. ಸೈಕಾಲಜಿಕಲಿ ಒಂದು ಡ್ಯಾಮೇಜ್ ಆಗ್ತಕ್ಕಂಥ ಕಂಡೀಷನ್ಸನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೂ ಹೆಚ್ಚು ಜನ ಈ ಒಂದು ಅಬಾರ್ಷನ್ ರೈಟನ್ನು ಮಿಸ್ಯೂಸ್ ಮಾಡ್ತಕ್ಕಂಥ ಕಂಡೀಷನ್ಸ್ಗಳು ಸಹ ಕ್ರಿಯೇಟ್ ಆಗಿದ್ದಾವೆ.
ಬೇಬಿ ಒಂದು ಕಂಡೀಷನ್ ಸರಿ ಇಲ್ಲ ಅನ್ನುವಂಥದ್ದಾಗಲಿ, ಅಥವಾ ಜೆನೆಟಿಕ್ ಡಿಸಾರ್ಡರ್ ಇರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಕಂಡೀಷನ್ಸ್ ಇರ್ಬೋದು, ಅಥವಾ ಹೆಲ್ದಿ ಬೇಬಿಯನ್ನು ಸಹ ಅಬಾರ್ಷನ್ ಮಾಡ್ಕೊಂಡಿರೋದ್ರಿಂದ ಕೆಲವೊಂದಿಷ್ಟು ಜನ ಅಡಾಪ್ಟೇಷನ್ ಮಾಡ್ಕೋಬೇಕಂತಕ್ಕಂಥ ಪೇರೆಂಟ್ಸ್ಗಳು ಇರ್ತಾರೆ. ಸೊ ಇದರಿಂದಾಗಿ ಅಡಾಪ್ಟೇಷನ್ಗೆ ಬೇಕಾಗ್ತಕ್ಕಂಥ ಕಂಡೀಷನನ್ನು ಸಹ ಕ್ರಿಯೇಟ್ ಮಾಡ್ಬೋದು. ಒಂದು ವೇಳೆ ಬೇಬಿ ಅನ್ವಾಂಟೆಡ್ ಕಂಡೀಷನ್ ಇದ್ದಾಗ ಅದನ್ನು ಬರ್ತ್ ಆದಮೇಲೆ ಅದನ್ನು ಅಡಾಪ್ಟೇಬಲ್ ಆಗ್ತಕ್ಕಂಥ ಸಿಚುವೇಶನ್ಸ್ಗೂ ತರ್ಬೋದು ಅನ್ನುವಂಥ ಒಂದು ಪಾಸಿಟಿವ್ ಕನ್ಸರ್ನು ಸಹ ಇವತ್ತು ಸುಪ್ರೀಂ ಕೋರ್ಟು ಕನ್ಸಿಡರ್ ಮಾಡಿದೆ ಅನ್ನುವಂಥದ್ದು. ಇದರಲ್ಲಿ ಮೇಜರ್ ಆಗಿ ಮೊರಾಲಿಟಿ ಕ್ವಶನ್ ತುಂಬ ಇರೋದ್ರಿಂದ, ಅಂದರೆ ಒಬ್ಬ ಮಹಿಳೆ ಇವತ್ತು ಪ್ರೆಗ್ನೆಂಟ್ ಆಗ್ತಾ ಇದ್ದಾಳೆ ಅಂತಂದರೆ ಅವಳು ರೆಸ್ಪಾನ್ಸಿಬಿಲಿಟಿಯನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಅವರು ಯಾವುದೇ ಕಾನ್ಸಿಕ್ವೆನ್ಸಸ್ ಇದ್ರೂ ಸಹ ಫೇಸ್ ಮಾಡಬೇಕು, ಯಾವುದೇ ಒಂದು ಆ್ಯಕ್ಷನ್ ಇದ್ರೂ ಸಹ ಅವರು ಫೇಸ್ ಮಾಡಬೇಕು ಅನ್ನುವಂಥದ್ದು. ಇದರಿಂದಾಗಿ ಆ ಒಂದು ಚೈಲ್ಡ್ಗೆ ಬೇಕಾಗ್ತಕ್ಕಂಥ ಪ್ರೊಟೆಕ್ಷನನ್ನು ಸಹ ಇವತ್ತು ಅಬಾಲಿಷನ್ ಮಾಡೋದ್ರ ಮುಖಾಂತರ ಕೊಡಲಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಮೇನ್ಸ್ ಪರ್ಸ್ಪೆಕ್ಟಿವ್ಗೆ ಬೇಕಾಗ್ತಕ್ಕಂಥ ಡೈಮೆನ್ಷನ್ಸನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ವಿಲ್ ಗಾರ್ಡ್ ರುಪೀ ಸ್ಟೆಬಿಲಿಟಿ RBI's ಪತ್ರ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿನಲ್ಲಿ ಬ್ಯಾಂಕಿಂಗ್ ಚಾಪ್ಟರ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ಇಷ್ಟೇ. ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಎಕನಾಮಿಕ್ ಕ್ರೈಸಿಸ್ ನಡೀತಾ ಇದೆ, ಅದರಲ್ಲೂ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇರುವಂಥ ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ. ಇದರಿಂದ ಪ್ರತಿಯೊಂದು ಕಂಟ್ರಿಯಲ್ಲಿ ಇರ್ತಕ್ಕಂಥ ಕರೆನ್ಸಿ ಮೇಲೆ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡಿದೆ. ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಕರೆನ್ಸಿನೂ ಸಹ ಡಿಪ್ರಿಸಿಯೇಷನ್ ಆಗ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಒಂದು ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ RBI ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಚೇಂಜಸನ್ನು ಅವರು ಮಾಡ್ಬೋದು ಅನ್ನುವಂಥದ್ದು. ಸೊ RBI ಅವರ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತಂದರೆ, ಅವರು ನಮ್ಮ ಒಂದು ಡಾಲರ್ ಅಥವಾ ರಿಸರ್ವ್ ಏನಿದೆ ಅಲ್ಲ, ಫಾರಿನ್ ಕರೆನ್ಸಿದು $600 ಬಿಲಿಯನ್ ಅಷ್ಟು ಇದೆ. ಸೊ ಇಷ್ಟು ಕರೆನ್ಸಿ ಇದೆ, ನಾವು ಈ ಒಂದು ಪ್ರೆಷರನ್ನು ತಡಿಲಿಕ್ಕೆ ಬೇಕಾಗ್ತಕ್ಕಂಥ ಪಾಲಿಸಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬೇರೆ ಒಂದು ಕಂಟ್ರಿ ಅಥವಾ ಬೇರೆ ಒಂದು ಎಕನಾಮಿಗೆ ಹೋಲಿಸಿದಾಗ ಭಾರತದಲ್ಲಿ ಡಿಪ್ರಿಸಿಯೇಷನ್ ಅನ್ನುವಂಥ ರೇಟು ತುಂಬ ಕಡಿಮೆ ಇದೆ ಎನ್ನುವಂಥದ್ದನ್ನು ಸಹ ಅವರು ಎಂಫಸೈಸ್ ಮಾಡಿದ್ದಾರೆ. ಸೊ ಈ ಒಂದು ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ಗೆ ರಿಲೇಟೆಡ್ ಇರುವಂತೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಸೊ ಇವಾಗ ಏನು ರಿವಿಷನ್ ಮಾಡಬೇಕು ಅಂತಂದರೆ, RBI ಯಾವ ರೀತಿಯಾಗಿ ಇವತ್ತು ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುತ್ತೆ, ಮಾನಿಟರಿ ಪಾಲಿಸಿಯಲ್ಲಿರ್ತಕ್ಕಂಥ ಟೂಲ್ಸ್ಗಳು ಯಾವ್ಯಾವ ಇದಾವೆ ಅನ್ನುವಂಥದ್ದನ್ನು ನೀವು ರಿವಿಷನ್ ಮಾಡ್ಬೋದು. ಜೊತೆಗೆ ಇವಾಗ ಈ ಒಂದು ಗ್ಲೋಬಲ್ ಲೆವೆಲಲ್ಲಿ ಕ್ರೈಸಿಸನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಥವಾ ಡಿಪ್ರಿಸಿಯೇಷನನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ RBI ಯಾವ ರೀತಿಯಾದಂಥ ಸ್ಟ್ಯಾಂಡನ್ನು ತೊಗೋಬೋದು. ಸೊ ಒಟ್ಟಾರೆಯಾಗಿ ಇದು ರುಪಿ ಸ್ಟೆಬಿಲಿಟಿಗೆ ಬೇಕಾಗ್ತಕ್ಕಂಥ ಎಲ್ಲ ಸ್ಟೆಪ್ಸನ್ನು ತಗೊಳುತ್ತೆ. ಹಾಗೂ RBIಗೆ ರಿಲೇಟೆಡ್ ಇರ್ತಕ್ಕಂಥ ಫಂಕ್ಷನ್ಸ್ಗಳನ್ನು ನೀವು ಒಂದು ಸರ್ತಿ ಇವತ್ತು ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಅ ಸ್ಮಾಲ್ ಸ್ಟಾರ್ಟ್ ದಟ್ ವೆಂಟ್ ಆನ್ ಟು ಚೇಂಜ್ ದ ಲೈವ್ಸ್ ಆಫ್ ವುಮನ್. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 1 ನಡಿನಲ್ಲಿ ವುಮನ್ ಆ್ಯಂಡ್ ರಿಲೇಟೆಡ್ ಇಶ್ಯೂ ಆ್ಯಂಡ್ ವೆಲ್ಫೇರ್ ಸ್ಕೀಮ್ಸ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ತಮಿಳ್ನಾಡಿನಲ್ಲಿ ವುಮನ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳನ್ನು ಈ ಮೊದಲು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು. ಇವಾಗ ಸರಿಸುಮಾರು 222 ಈ ರೀತಿಯಾದಂಥ ಸ್ಟೇಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಮಾಡೆಲ್ನಿಂದ ಯಾವ ರೀತಿಯಾಗಿ ಇವತ್ತು ವುಮನ್ ಎಂಪವರ್ಮೆಂಟ್ಗೆ ಹಾದಿ ಮಾಡಿಕೊಟ್ಟಿದೆ ಅನ್ನುವಂಥ ಒಂದು ಎಕ್ಸಾಂಪಲನ್ನು ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ ಪ್ರಾಕ್ಟಿಕಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಈ ಒಂದು ಸ್ಕೀಮ್ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಜೊತೆಗೆ ಮಹಿಳೆಯರು ಯಾವಾಗ ಕಾಕಿಯನ್ನು ಧರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ಪೊಲೀಸ್ ಸಿಸ್ಟಮ್ಗೆ ಯಾವಾಗ ಎಂಟ್ರಿ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನುವಂಥ ಒಂದು ಕ್ರೊನಾಲಜಿಯನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಸಹ ನಾವು ಗಮನ ಹರಿಸಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ಸನ್ನು ಇಲ್ಲಿಂದ ಕೇಳಬಹುದು. ಸೊ ಒಟ್ಟಾರೆಯಾಗಿ ಈ ಒಂದು ಪೊಲೀಸ್ ಸ್ಟೇಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಬೆನಿಫಿಟ್ ಇರುತ್ತೆ, ಸೊ ಯಾವ ರೀತಿಯಾಗಿ ಈ ವುಮನ್ ಪೊಲೀಸ್ ಸ್ಟೇಷನ್ಗಳಿಂದ ಸಾಕಷ್ಟು ಮಹಿಳೆಯರು ಇವತ್ತು ಲೀಗಲ್ ಸರ್ವಿಸನ್ನು ಪಡ್ಕೋಬೋದಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಎಂಫಸೈಸ್ ಮಾಡ್ಬೋದು. ಸೊ ಸಾಕಷ್ಟು ಮಹಿಳೆಯರು ತಮಗಾಗ್ತಕ್ಕಂಥ ಒಂದು ತೊಂದರೆಯನ್ನು ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಹೋಗಿಬಿಟ್ಟು ಮೇಲ್ ಪೊಲೀಸ್ ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಹಿಂದೇಟಾಗ್ತಕ್ಕಂಥ ಒಂದು ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಕೇಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸ್ಟೇಷನ್ಸ್ಗಳನ್ನು ತರೋದ್ರ ಮುಖಾಂತರ ಒಂದರ್ಥದಲ್ಲಿ ವುಮನ್ನನ್ನು ಎಂಪವರ್ ಮಾಡ್ಬೋದಾಗಿದೆ. ಜೊತೆಗೆ ವುಮನ್ಗಳಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳನ್ನು ಲೀಗಲ್ ಮೀನ್ಸ್ ಮುಖಾಂತರ ಇವತ್ತು ನಾವು ಸಾಲ್ವ್ ಮಾಡ್ಬೋದಾಗಿದೆ. ಸೊ ಈ ರೀತಿಯಾದಂಥ 2 ಪಾಯಿಂಟ್ಸ್ಗಳನ್ನು ನಾವು ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಪ್ರಿನ್ಸ್ಲಿ ಸ್ಟೇಟ್ ಆಫ್ ಟ್ರಾವಂಕೂರಲ್ಲಿ ಫಸ್ಟ್ ಟೈಮ್ ಪೊಲೀಸಿಂಗ್ ನಡಿನಲ್ಲಿ ಮಹಿಳೆಯರನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ, ಅದು ಭಾರತದಲ್ಲಿ. ಇನ್ನು 1939ನಲ್ಲಿ ಕಾನ್ಪುರದಲ್ಲಿ ಫಾರ್ಮಲಿ ವುಮನ್ನನ್ನು ಒಂದು ಪೊಲೀಸ್ ಸರ್ವಿಸಿಗೆ ಎಂಪ್ಲಾಯಿ ಆಗಿ ಕನ್ಸಿಡರ್ ಮಾಡ್ತಾರೆ 1939ನಲ್ಲಿ. ಇನ್ನು 1972ನಲ್ಲಿ
ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದರೆ IPSನಲ್ಲಿ ಫಸ್ಟ್ ಟೈಮ್ ವುಮನ್ನು ಸಹ ಎಂಟ್ರ್ ಆಗ್ಬೋದು ಅಂತಕ್ಕಂಥ ಪ್ರೋಟೋಕಾಲ್ಸ್ಗಳನ್ನು ತರಲಾಗುತ್ತೆ. ಸೊ ಫಸ್ಟು ಈ ಒಂದು ಎಕ್ಸಾಮಿನೇಷನಲ್ಲಿ ಬರ್ತಕ್ಕಂಥ ಮಹಿಳೆ ಅಂತಂದರೆ ಕಿರಣ್ ಬೇಡಿನೇ ಫಸ್ಟ್ IPS ಆಫೀಸರ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇನ್ನು 1976 ನಡಿನಲ್ಲಿ IPS ಆಫೀಸರ್ ಆಗಿರ್ತಕ್ಕಂಥ ಲೇಟಿಕಾ ಸರನ್ ಹಾಗೂ ತಿಲಂಗವತಿ ಇವರು ತಮಿಳ್ನಾಡು ಕ್ಯಾಡರ್ಗೆ ಪೋಸ್ಟ್ ಆಗಿರ್ತಕ್ಕಂಥ ಮಹಿಳೆ ಅಂತ ಅನ್ನುವಂಥದ್ದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಫಸ್ಟ್ ಆಲ್ ವುಮನ್ ಪೊಲೀಸ್ ಸ್ಟೇಷನ್ ಎಲ್ಲಿ ಓಪನ್ ಮಾಡಲಾಗಿದೆ ಹಾಗೂ ಇದರ ಬೆನಿಫಿಟ್ಸ್ ಯಾವ ರೀತಿಯಾಗಿದೆ ಇಲ್ಲಿ ಕೊಟ್ಟಿರುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನಾವು ಕನ್ಸಿಡರ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ದ ಅಡ್ವೆಂಟ್ ಆಫ್ ಆ್ಯಪ್ ಸೊಲ್ಯೂಟ್ ಚೋಸ್ ಇನ್ ನರೇಗಾ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇರ್ತಕ್ಕಂಥ ಟಾಪಿಕ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ನು ಇವಾಗ MG ನರೇಗಾಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡಿಜಿಟಲೈಸೇಷನ್ಗೆ ಸಂಬಂಧಪಟ್ಟಂಥ ರಿಫಾರ್ಮ್ಸನ್ನು ಸರ್ಕಾರ ತರಲು ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಯಾವ ರೀತಿಯಾಗಿ ಒಬ್ಬ ಪರ್ಟಿಕ್ಯುಲರ್ ಲೇಬರರಿಗೆ ಅಥವಾ ಈ ಒಂದು ಮನ್ರೇಗಾ ಸ್ಕೀಮಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಹಾರ್ಮನ್ನು ಮಾಡ್ತಾ ಇದೆ. ಕೆಲವೊಂದಿಷ್ಟು ಕನ್ಸರ್ನ್ಸನ್ನು ಅಥವಾ ಡೈಮೆನ್ಷನ್ಸನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಡೈಮೆನ್ಷನ್ಸ್ಗಳು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ MG ನರೇಗಾ ಸ್ಕೀಮಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸ್ಗಳು ಯಾವ ರೀತಿಯಾಗಿದೆ, ಈ ಒಂದು ಪ್ರೋಗ್ರಾಮ್ನಲ್ಲಿ 100 days ವರ್ಕನ್ನು ಅನ್ಸ್ಕಿಲ್ಡ್ ಲೇಬರ್ಗೆ ಕೊಡ್ತಾರೆ ಅನ್ನುವಂಥದ್ದಾಗಲಿ ಅಥವಾ ಯಾರು ಈ ಒಂದು ಬೆನಿಫಿಷಿಯರೀಸ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಕನ್ಸಿಡರ್ ಮಾಡಬೇಕು. ಸೊ ಇದು ಆಲ್ರೆಡಿ ನಿಮಗೆ ಮನ್ರೇಗಾಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದಾರೆ. ಸೊ ಇದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ಗಳನ್ನು ನಾವು ಹಂತವಾಗಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಯಾವ ರೀತಿಯಾಗಿದೆ ಇಶ್ಯೂ ಅಂತ ಫಸ್ಟ್ ಅರ್ಥ ಮಾಡ್ಕೊಳೋದಾದರೆ MG ನರೇಗಾ ಸ್ಕೀಮ್ನಲ್ಲಿ ಇರ್ತಕ್ಕಂಥ ಅನ್ಸ್ಕಿಲ್ಡ್ ಲೇಬರರು ಇವತ್ತು ಪರ್ಟಿಕ್ಯುಲರ್ ವರ್ಕನ್ನು ಮಾಡುವಾಗ ಅವರು ಕಂಪಲ್ಸರಿಯಾಗಿ ಅಟೆಂಡೆನ್ಸನ್ನು ಹಾಕಬೇಕು. ಆ ಒಂದು ಅಟೆಂಡೆನ್ಸ್ ಆಧಾರದ ಮೇಲೆ ಅವ್ರಿಗೆ ವೇಜನ್ನು ಕೊಡಲಾಗುತ್ತೆ. ಇದು ಇಲ್ಲಿ ತನೂ ಮ್ಯಾನ್ಯುವಲ್ ಆಗಿ ನಡೀತಾ ಇರುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ಪೇಪರ್ ವರ್ಕ್ ಆಗಿರುವಂಥದ್ದಾಗಲಿ ಅವರು ಅಟೆಂಡೆನ್ಸನ್ನು ಹಾಕ್ಕೋತಾ ಇದ್ರು. ಇವಾಗ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಾಫ್ಟ್ವೇರ್ ಅನ್ನುವಂಥದ್ದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಈ ಒಂದು ಆ್ಯಪನ್ನು ತರೋದ್ರ ಮುಖಾಂತರ ಈ ಎಲ್ಲ ಅಟೆಂಡೆನ್ಸ್ಗಳನ್ನು ಆನ್ಲೈನ್ ಮೋಡಲ್ಲಿ ತರಬೇಕು ಅನ್ನುವಂಥದ್ದು, ಪೇಪರ್ ವರ್ಕನ್ನು ಕಂಪ್ಲೀಟಾಗಿ ತೆಗೆದು ಹಾಕಬೇಕು ಅನ್ನುವಂಥ ಒಂದು ಪ್ರವಿಧಾನವನ್ನು ತಂದಿದ್ದಾರೆ. ಇದನ್ನು ಮ್ಯಾಂಡೇಟರಿ ಆಗಿ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಯಾವ ರೀತಿಯಾಗಿ ಸಿಟಿಜನ್ಗೆ ಹಾರ್ಮ್ ಆಗ್ತಾ ಇದೆ ಅಥವಾ ಈ ಒಂದು ಸ್ಕೀಮ್ನ ಇಲ್ಲಿ ಇರ್ತಕ್ಕಂಥ ಕೋರ್ ಆಬ್ಜೆಕ್ಟಿವನ್ನು ಇದು ಮಿಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಿಮಗೆ ಇಶ್ಯೂ ಏನಿದೆ ಅಂತ ಗೊತ್ತಾಯ್ತಲ್ಲ, ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಮಾಡುತ್ತೆ. ನಿಜವಾಗ್ಲೂ ನಾವು ಇದನ್ನು ಆನ್ಲೈನ್ ಮೋಡಲ್ಲಿ ಅಥವಾ ಕಂಪಲ್ಸರಿಯಾಗಿ ಇದನ್ನು ನಾವು ಆ್ಯಪ್ನ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾ, ಅಷ್ಟೊಂದು ಇಂಪಾರ್ಟೆಂಟಾ ಅನ್ನುವಂಥದ್ದನ್ನು ಕನ್ಸರ್ನನ್ನು ನೋಡೋದಾದರೆ ಸೊ ಈ ಒಂದು ಕಂಡೀಷನ್ನು ವರ್ಕರ್ಸ್ಗೆ ಏನು ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ, ಒಂದು ಎಕ್ಸಾಂಪಲನ್ನು ಸಹ ಇವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ MG ನರೇಗಾ ಸ್ಕೀಮ್ ನಡಿನಲ್ಲಿ ನಾವು ಟೈಮ್ ಕಮಿಟ್ಮೆಂಟನ್ನು ಮೆನ್ಷನ್ ಮಾಡಿರೋದನ್ನು ನೋಡೋದಿಲ್ಲ ಅಥವಾ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ವರ್ಕ್ ಮಾಡಬೇಕಾಗಲಿ ಅಥವಾ ಇಷ್ಟು ಅವರ್ಸ್ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲಿ ಕೊಟ್ಟಿಲ್ಲ. ಯಾಕೆಂದರೆ ಫ್ಲೆಕ್ಸಿಬಿಲಿಟಿ ಇದೆ ಈ ಒಂದು ಸ್ಕೀಮ್ ನಡಿನಲ್ಲಿ. ಸೊ ಹಾಗಾಗಿ ಸಾಕಷ್ಟು ವರ್ಕರ್ಸ್ಗಳು ಏನು ಮಾಡ್ತಾರೆ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಈ ನರೇಗಾ ಸ್ಕೀಮ್ನಲ್ಲಿ ವರ್ಕ್ ಮಾಡ್ತಾರೆ, ರಿಮೈನಿಂಗ್ ಟೈಮಲ್ಲಿ ತಮ್ಮ ಒಂದು ಏನಾದರೂ ಪರ್ಟಿಕ್ಯುಲರ್ ಸೆಲ್ಫ್ ವರ್ಕಿಂಗ್ ಏನಾದರೂ ಕಂಡೀಷನ್ ಇದ್ದರೆ ಅಥವಾ ಎಂಪ್ಲಾಯ್ಡ್ ಇರ್ತಕ್ಕಂಥ ಸಿಚುವೇಷನ್ಸ್ ಇದ್ದರೆ ಅವರು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಸಿಚುವೇಷನ್ಸನ್ನು ನೋಡಿದ್ದೀವಿ. ಸೊ ಎಕ್ಸಾಂಪಲನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಆ ಒಬ್ಬ ಪರ್ಟಿಕ್ಯುಲರ್ ವರ್ಕರ್ಗೆ ಎರಡೂ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಸಿಚುವೇಷನ್ ಈ ಮೊದಲಿತ್ತು. ಇವಾಗ ಅವರು ಡಿಜಿಟಲೈಸೇಷನ್ ಮಾಡೋದ್ರ ಮುಖಾಂತರ ಕಂಪಲ್ಸರಿಯಾಗಿ ಅಟೆಂಡೆನ್ಸನ್ನು ಹಾಕೋದ್ರ ಮುಖಾಂತರ ಏನಾಗುತ್ತೆ ಅಂತಂದರೆ ಅವರು ಒಂದನ್ನು ಮಾತ್ರ ಚೂಸ್ ಮಾಡ್ಕೊಳ್ಳಿಕ್ಕಾಗತ್ತೆ. ಅವರು ತಾವು ಪರ್ಟಿಕ್ಯುಲರ್ ಆಗಿ ಅಥವಾ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಕ್ಕಂಥ ಸೆಲ್ಫ್ ಎಂಪ್ಲಾಯ್ಡ್ ಕಂಡೀಷನ್ಸನ್ನು ಗಿವ್ ಅಪ್ ಮಾಡಬೇಕು ಅಥವಾ MG ನರೇಗಾ ಸ್ಕೀಮ್ ನಡಿನಲ್ಲಿರ್ತಕ್ಕಂಥ ಕೆಲಸವನ್ನು ಗಿವ್ ಅಪ್ ಮಾಡಬೇಕು. ಈ ರೀತಿಯಾದಂಥ ಸಿಚುವೇಷನ್ಸನ್ನು ಅಥವಾ ಡೈಲೆಮಾ ಕಂಡೀಷನ್ಸನ್ನು ಒಬ್ಬ ವರ್ಕರ್ಸಲ್ಲಿ ಇದು ಕ್ರಿಯೇಟ್ ಮಾಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅವರು ಕೆಲವೊಂದಿಷ್ಟು ಎಕ್ಸಾಂಪಲನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ರೂರಲ್ ಏರಿಯಾಗಳಲ್ಲಿ ಮಹಿಳೆಯರ ವರ್ಕಿಂಗ್ ಸ್ಟೇಟಸನ್ನು ಬದಲಾವಣೆ ಮಾಡೋದ್ರಲ್ಲೂ ಸಹ MG ನರೇಗಾ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಿದೆ. ಅಂದರೆ ಹೈಯೆಸ್ಟ್ ಪ್ರಪೋರ್ಷನ್ ಇವತ್ತು ಮಹಿಳೆಯರು MG ನರೇಗಾನಲ್ಲಿ ವರ್ಕನ್ನು ಪಡ್ಕೋತಾ ಇದ್ದಾರೆ. ಸೊ ಈ ಒಂದು ಕಂಡೀಷನು ಸಹ ಅವರ ಒಂದು ಎಂಪವರ್ಮೆಂಟ್ಗೆ ಹೆಲ್ಪ್ ಆಗಿದೆ. ಈ ರೀತಿಯಾದಂಥ ಕಂಪಲ್ಸರಿ ಪ್ರೊವಿಷನನ್ನು ತರೋದ್ರಿಂದ ಅವ್ರಿಗೂ ಸಹ ಸಾಕಷ್ಟು ಹಾನಿ ಆಗ್ತಕ್ಕಂಥ ಸಿಚುವೇಷನ್ಸನ್ನು ನಾವಿಲ್ಲಿ ನೋಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹಾಗೂ ಕಮಿಟ್ಮೆಂಟನ್ನು ಕೊಡೋದ್ರ ಮುಖಾಂತರ ಅಥವಾ ಟೈಮ್ ಏನಿದೆಯಲ್ಲ ಅದನ್ನು ಸಹ ಇಲ್ಲಿ ಪ್ರೊವಿಷನ್ ಇಲ್ಲ ಅನ್ನುವಂಥದ್ದು ಅಥವಾ ಡಿವಿಷನ್ ಆಗ್ತಾ ಇದೆ ಕೋರ್ ಆಬ್ಜೆಕ್ಟಿವ್ನಿಂದ ಅನ್ನುವಂಥದ್ದನ್ನು ನಾವಿಲ್ಲಿ ಫಸ್ಟ್ ಪಾಯಿಂಟಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಅದರ್ ಚಾಲೆಂಜಸ್ ನಡಿನಲ್ಲಿ
ನರೇಗಾ ಮೇಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ನರೇಗಾ ಮೇಟ್ಸ್ ಅಂತಂದರೆ ಇವರನ್ನು ಪಂಚಾಯತ್ ಸಿಸ್ಟಮ್ನಲ್ಲಿ ತರಲಾಗುತ್ತೆ. ಇವರೊಬ್ಬರು ಟ್ರೈನ್ಡ್ ವರ್ಕರ್ಸ್ ಅಂತ ಹೇಳ್ಬೋದು. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ ಈ ನರೇಗಾ ಸ್ಕೀಮ್ ನಡಿನಲ್ಲಿ ಯಾರು ಬೆನಿಫಿಷರೀಸ್ ಇರ್ತಾರಲ್ಲ ಅವರನ್ನು ಮೋಟಿವೇಟ್ ಮಾಡೋದಾಗಲಿ ಅಥವಾ ಅವರ ಒಂದು ಅಟೆಂಡೆನ್ಸನ್ನು ತೊಗೊಳೋದಾಗಲಿ ಮಾನಿಟರಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯಾರು ಸ್ಮಾರ್ಟ್ ಫೋನ್ಸ್ಗಳನ್ನು ಇರ್ತಾರಲ್ಲ ಅವ್ರು ಮಾತ್ರ ಎಲಿಜಿಬಲ್ ಇರ್ತಕ್ಕಂಥ ಕಂಡೀಷನ್ಸನ್ನು ನಾವು ಇವಾಗ ನೋಡ್ಬೋದು. ಈ ಮೊದಲು ಮಹಿಳೆಯರು ಸಹ ಮೇಟ್ಸ್ ಆಗಿ ವರ್ಕ್ ಮಾಡ್ತಿದ್ರು. ಆದರೆ ಯಾರು ಸ್ಮಾರ್ಟ್ ಫೋನ್ಗಳನ್ನು ಹೊಂದಿರ್ತಾರಲ್ಲ ಅವರನ್ನು ಮಾತ್ರ ನರೇಗಾ ಮೇಟ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ ಇವಾಗ ಮ್ಯಾನ್ಯುವಲ್ ವರ್ಕ್ ಇಲ್ಲ, ಡಿಜಿಟಲೈಸೇಷನ್ ಇರೋದ್ರಿಂದ ಸ್ಮಾರ್ಟ್ ಫೋನ್ಗಳ ಒಂದು ಅವಶ್ಯಕತೆ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಇದರಿಂದ ಮಹಿಳೆಯರು ಈ ಒಂದು ನರೇಗಾ ಮೇಟ್ಸಿಂದ ಹೊರಬೀಳ್ತಾರೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಹಾಗೂ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದಾಗ ಎಲ್ಲ ಸ್ಟೇಟ್ಸ್ಗಳು ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಪ್ರೊವಿಷನ್ ಇರಲಿಲ್ಲ. ಅಂದರೆ ವಾಲಂಟರಿ ಬೇಸಿಸ್ ಮೇಲೆ ಕೊಟ್ಟಿದ್ದರು. ಆ ಒಂದು ಸಿಚುವೇಷನ್ಸಲ್ಲೂ ಸಹ ಸಾಕಷ್ಟು ಕಂಪ್ಲೇಂಟ್ಸ್ಗಳನ್ನು ರಿಸೀವ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಏಕೆಂದರೆ ಈ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡುವಾಗ ಎರರ್ಗಳು ಇರೋದನ್ನು ನಾವು ಇಲ್ಲಿ ಅಡ್ರೆಸ್ ಮಾಡ್ಬೋದು. ಇದರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಅಂತಕ್ಕಂಥ ಒಂದು ಐಡಿಯಾಯಿಂದ ಡಿವಿಯೇಷನ್ ಆಗ್ತಾಯಿದೆ. ಕಂಪ್ಲೀಟಾಗಿ ಮ್ಯಾನ್ಯುವಲ್ ಲೆವೆಲಲ್ಲಿ ಅಟೆಂಡೆನ್ಸ್ ತೊಗೊಳೋದನ್ನು ನಾವು ತೆಗೆದು ಹಾಕೋದ್ರಿಂದ ಆ ಒಬ್ಬ ಅನ್ಸ್ಕಿಲ್ಡ್ ಲೇಬರರ್ಗೆ ತಾನು ಎಷ್ಟು ವರ್ಕ್ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಪ್ರಾಪರ್ ಆಗಿರುವಂಥ ಇನ್ಫಾರ್ಮೇಷನ್ ಸಿಕ್ಕಲ್ಲ. ಏಕೆಂದರೆ ಅವರು ಡಿಜಿಟಲ್ ಲಿಟ್ರಸಿಯನ್ನು ಅಚೀವ್ ಮಾಡಿರ್ತಾರೆ ಅನ್ನುವಂಥ ಒಂದು ಸಿಚುವೇಶನ್ಸ್ ತುಂಬ ಕಡಿಮೆ ಇರೋದ್ರಿಂದ ಮತ್ತು ನ್ಯೂ ಗೈಡ್ಲೈನ್ಸ್ ನಡಿನಲ್ಲಿ ಮ್ಯಾನ್ಯುವಲ್ ಅಟೆಂಡೆನ್ಸನ್ನು ಎಕ್ಸೆಪ್ಷನಲ್ ಕೇಸಸಲ್ಲಿ ತೊಗೋಬೋದು ಅನ್ನುವಂಥ ಒಂದು ಪ್ರೊವಿಷನ್ ಇಲ್ಲವೇ ಇಲ್ಲ. ಸೊ ಕಂಪಲ್ಸರಿಯಾಗಿ ಆನ್ಲೈನ್ನ ಮುಖಾಂತರ ಎಲ್ಲ ಕೆಲಸಗಳು ನಡಿಬೇಕು ಅನ್ನುವಂಥ ಕಂಡೀಷನ್ಸ್ ಇರೋದ್ರಿಂದ ಅಥವಾ ಗೈಡ್ಲೈನ್ಸ್ ಇರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿಯ ರೈಟ್ಸ್ಗಳು ವಯೋಲೇಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಎಂಫಸೈಸ್ ಮಾಡ್ಬೋದು. ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡುವಾಗ ಯಾವ ಇಂಟೆನ್ಷನಿಂದ ತರಲಾಗುತ್ತೆ ಅಂದರೆ ಟ್ರಾನ್ಸ್ಪರೆನ್ಸಿಯನ್ನು ತರೋದಾಗಲಿ ಅಥವಾ ಈ ಒಂದು ಸ್ಕೀಮನ್ನು ಮಾನಿಟರ್ ಮಾಡಬೇಕು, ಪೇಮೆಂಟ್ ಅನ್ನುವಂಥ ಕಂಡೀಷನು ಫಾಸ್ಟಾಗಿ ಆಗಬೇಕು, ಪ್ರೊಸೆಸ್ ಎಲ್ಲ ಫಾಸ್ಟ್ ಆಗಬೇಕು, ಪೊಟೆನ್ಷಿಯಲ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತರಲಾಗುತ್ತೆ. ಆದರೆ ಇದು ಅಪೋಸಿಟ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಎಕ್ಸೆಪ್ಷನ್ ಕೇಸು ಇಲ್ಲ ಮತ್ತು ಆನ್ಲೈನ್ ಮುಖಾಂತರ ಎಲ್ಲ ಅಪ್ಡೇಷನ್ಸ್ಗಳು ಆಗಬೇಕು ಅನ್ನುವಂಥ ಗೈಡ್ಲೈನ್ಸ್ ಇರೋದ್ರಿಂದ ಇಂಟರ್ನೆಟ್ನ ಒಂದು ಅವಶ್ಯಕತೆ ಇರುತ್ತೆ. ಇಂಟರ್ನೆಟ್ಟನ್ನು ಎಲ್ಲ ಒಂದು ಏರಿಯಾಗಳಲ್ಲಿ ನಾವು ಪ್ರೊವೈಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಪ್ರಾಪರ್ ಆಗಿರ್ತಕ್ಕಂಥ ಒಂದು ಸ್ಪೀಡ್ ಇಲ್ಲದೆ ಇರ್ಬೋದು. ಈ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರಲ್ ವೈಸು ನಾವು ತೊಂದರೆಯನ್ನು ಫೇಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವಿಲ್ಲಿ ಒಟ್ಟಾರೆಯಾಗಿ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಕೇಸಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಇಮಿಡಿಯೇಟಾಗಿ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಮ್ಯಾನ್ಯುವಲ್ ಆಗಿ ಮಾಡೋದು ಇಂಪಾರ್ಟೆಂಟು ಹಾಗೂ ಆನ್ಲೈನು ಸಹ ಮಾಡೋದ್ರಿಂದ ಬೆನಿಫಿಟನ್ನು ತರಬಹುದು ಅನ್ನುವಂಥದ್ದನ್ನು ನಾವು ಪಾಸಿಟಿವ್ ಸೈಡಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ ಸರ್ಕಾರ ಆನ್ಲೈನ್ ಲೆವೆಲಲ್ಲಿ ಆ್ಯಪ್ ಮೇಲೆ ಫೋಕಸ್ ಮಾಡೋದ್ರ ಬದಲಾಗಿ ಈ ಒಂದು ಕಾಂಪ್ಲೆಕ್ಸ್ ಟೆಕ್ನಾಲಜಿಯನ್ನು ತರೋದ್ರ ಬದಲಾಗಿ ಇವತ್ತು ಸೋಷಿಯಲ್ ಆಡಿಟಿಂಗ್ ಮೇಲೆ ಫೋಕಸ್ ಮಾಡಬೇಕು. ಸಿಟಿಜನ್ ಸೆಂಟ್ರಿಕ್ ಇನ್ಸ್ಟಿಟ್ಯೂಷನ್ಸನ್ನು ಅವರು ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರ ಮುಖಾಂತರ ಮತ್ತು ಪಂಚಾಯತ್ಗೆ ಸಾಕಷ್ಟು ಡೈರೆಕ್ಟ್ ರೋಲನ್ನು ಕೊಡೋದ್ರ ಮುಖಾಂತರ ಅವರು ಈ ಒಂದು ನರೇಗಾ ಪ್ರೋಗ್ರಾಮನ್ನು ಸ್ಟ್ರೆಂಥನ್ ಮಾಡ್ಬೋದು, ಅದರ ಒಂದು ಫಂಕ್ಷನ್ಸನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ಆಡಿಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಲೋಕಲ್ ರೈಟ್ಸ್ಗಳನ್ನು ನಾವು ಇವತ್ತು ಕೊಡಬೇಕು ಅಂತಂದರೆ, ಅವರ ಒಂದು ರೈಟ್ಸನ್ನು ವೈಲೇಟ್ ಆಗದೇ ಇರುವಂತೆ ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಪಂಚಾಯತ್ ರೋಲು ಸಹ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಈ ಒಂದು ಟ್ರಾನ್ಸ್ಪರೆನ್ಸಿಯನ್ನು ನಾವು ಎನ್ಶೋರ್ ಮಾಡಬೇಕು ಅಂತಂದರೆ ಸೋಷಿಯಲ್ ಆಡಿಟಿಂಗನ್ನು ನಾವು ಇವತ್ತು ಪ್ರಿಫರೆನ್ಸನ್ನು ಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ MG ನರೇಗಾ ಸ್ಕೀಮನ್ನು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ನಾವು ನೋಡ್ತೇವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.